ಹಾಯ್, ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಫೆಬ್ರವರಿ 7ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತೊಂದು ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿನಲ್ಲಿ ಕೇವಲ 1 ಪಾಯಿಂಟ್ನಷ್ಟು ಗೇನ್ ನೋಡೋದಕ್ಕೆ ಸಿಕ್ತು. ಸೆನ್ಸೆಕ್ಸ್ 34 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿದೆ. 127 ಪಾಯಿಂಟ್ಗಳ ಅಪ್ಸೈಡ್ನೊಂದಿಗೆ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ 22,000 ಲೆವೆಲ್ ನಿಫ್ಟಿಗೆ ಒಂದು ಕ್ರೂಷಿಯಲ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಹಾಗೆಯೇ RBIನ ಮಾನಿಟರಿ ಪಾಲಿಸಿ ಮೀಟಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಫೆಬ್ರವರಿ 6ಕ್ಕೆ ಒಂದು ಮೀಟಿಂಗ್ ಸ್ಟಾರ್ಟ್ ಆಗಿದ್ದು ಫೆಬ್ರವರಿ 8ಕ್ಕೆ ಈ ಒಂದು ಮಾನಿಟರಿ ಪಾಲಿಸಿ ಮೀಟಿಂಗ್ನ ಡಿಸಿಷನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬೆಳಗ್ಗೆ 10 ಗಂಟೆಗೆ ಶಕ್ತಿಕಾಂತ ದಾಸ್ ಅವರು ಈ ಒಂದು ಮೀಟಿಂಗ್ನ ಔಟ್ಕಮ್ ಅನ್ನು ಅನೌನ್ಸ್ ಮಾಡ್ತಾರೆ. ಯಾವುದೇ ರೀತಿಯ ಒಂದು ಇಂಟ್ರೆಸ್ಟ್ ರೇಟ್ ಹೈಕ್ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ ಅಂತ ಬಹಳಷ್ಟು ಆನಲಿಸ್ಟ್ಗಳು ಪ್ರಿಡಿಕ್ಟ್ ಮಾಡಿದ್ದಾರೆ. ಇನ್ಫ್ಲೇಷನ್ ಕಂಟ್ರೋಲ್ನಲ್ಲಿದೆ, ಎಕನಾಮಿಕ್ ಗ್ರೋತ್ ಕೂಡ ಸ್ಟ್ರಾಂಗ್ ಆಗಿ ಇದೆ. ಆದ್ರಿಂದ RBI ಯಾವುದೇ ರೀತಿಯ ರೇಟ್ ಚೇಂಜ್ ಡಿಸಿಷನ್ಸ್ಗಳನ್ನು ಅನೌನ್ಸ್ ಮಾಡೋದಿಲ್ಲ. ಬಟ್ ಶಕ್ತಿಕಾಂತ ದಾಸ್ ಅವರು ಯಾವ ರೀತಿಯ ಕಮೆಂಟ್ರಿಯನ್ನು ಕೊಡ್ತಾರೆ, ಇನ್ಫ್ಲೇಷನ್ ಹಾಗೆ GDP ಗ್ರೋತ್ನ ಬಗ್ಗೆ ಯಾವ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ ಅದನ್ನು ಮಾರ್ಕೆಟ್ ಅಬ್ಸರ್ವ್ ಮಾಡುತ್ತೆ. ಹಾಗೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ SBI ಟಾಪ್ ಗೇನರ್ ಆಗಿತ್ತು. 4% ಅಪ್ಸೈಡ್ನೊಂದಿಗೆ SBI ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಗ್ರಾಸಿಮ್ನಲ್ಲಿ ಕೂಡ 2% ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. JSW ಸ್ಟೀಲ್ ಕೂಡ 2% ಗೇನ್ ಆಗಿದೆ. HDFC ಲೈಫ್ನಲ್ಲಿ ಕೂಡ ಒಂದು ಸ್ಟ್ರಾಂಗ್ ಪಾಸಿಟಿವ್ ಟ್ರೆಂಡ್ ಕಂಟಿನ್ಯೂ ಆಗ್ತಿದೆ. ಇವತ್ತು ಕೂಡ HDFC ಲೈಫ್ 2% ಗೇನ್ ಆಯಿತು. ಆಕ್ಸಿಸ್ ಬ್ಯಾಂಕ್ನಲ್ಲಿ ಕೂಡ 2% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಟೆಕ್ ಮಹೀಂದ್ರ ನೋಡೋದಕ್ಕೆ ಸಿಗ್ತದೆ. IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ನಿನ್ನೆ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ಟೆಕ್ ಮಹೀಂದ್ರ 2.5% ಕರೆಕ್ಟ್ ಆಗಿದೆ. ಇನ್ಫೋಸಿಸ್ TCSನಲ್ಲಿ ಕೂಡ ಆಲ್ಮೋಸ್ಟ್ 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಪವರ್ ಗ್ರಿಡ್ಡಲ್ಲಿ ಕಂಟಿನ್ಯೂಸ್ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ಒಂದು ಸ್ಟಾಕ್ ತುಂಬಾ ಗೇನ್ ಆಗಿತ್ತು. NTPC ಪವರ್ ಗ್ರಿಡ್ ಸ್ಟಾಕ್ನಲ್ಲಿ ಪವರ್ಗೆ ತುಂಬಾ ಡಿಮ್ಯಾಂಡ್ ಇದ್ದಿದ್ದರಿಂದ ಸ್ಟಾಕ್ಸ್ ತುಂಬಾ ಗೇನ್ ಆಗಿತ್ತು. ಈಗ ಸ್ಲೋ ಆಗಿ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಅದಾನಿ ಪೋರ್ಟ್ಸ್ನಲ್ಲಿ ಕೂಡ 1.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. BPCL ಸ್ಟಾಕ್ ಪ್ರೈಸ್ನಲ್ಲಿ ಕಳೆದ 3 ತಿಂಗಳಿಂದ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಗ್ತದೆ. 300 ರೂಪಾಯಿ ಅರೌಂಡಲ್ಲಿ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಟ್ರೇಡ್ ಆಗ್ತಿತ್ತು. ಆ ಒಂದು ಲೆವೆಲ್ನಿಂದ ಈಗ ಡಬಲ್ ಆಗಿದೆ. ಹಾಗೆ ರೀಸೆಂಟಾಗಿ JP ಮಾರ್ಗನ್ ಕೂಡ ಈ ಒಂದು ಕಂಪನಿಯ ಬಗ್ಗೆ ಪಾಸಿಟಿವ್ ಸ್ಟ್ಯಾನ್ಸ್ ಅನ್ನು ಹೊಂದಿದ್ರು. ಬಟ್ ಬಹಳಷ್ಟು ಬ್ರೋಕರೇಜ್ಗಳು ಈ ಒಂದು ಸ್ಟಾಕ್ ಅಲ್ಲಿ ಸೆಲ್ ರೇಟಿಂಗ್ ಅನ್ನು ಈಗ ಕೊಡ್ತಾ ಇದ್ದಾರೆ. ಈ ಮುಂಚೆ ಬೈ ರೇಟಿಂಗ್ಸ್ ನಮಗೆ 25 ನೋಡೋದಕ್ಕೆ ಸಿಕ್ತಿತ್ತು, ಅದು 22ಕ್ಕೆ ಡೌನ್ ಆಗಿದೆ. ಹಾಗೆ ಸೆಲ್ ಕಾಲ್ಸ್ 5ರಿಂದ 7ಕ್ಕೆ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಸ್ಟಾಕ್ ಪ್ರೈಸ್ ನಲ್ಲಿ ತುಂಬಾನೇ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ Q3 ನಲ್ಲಿ ಇವರ ರಿಸಲ್ಟ್ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಬಂದಿರಲಿಲ್ಲ. ಸೊ ಮುಂದಿನ ಕ್ವಾರ್ಟರ್ಗಳಲ್ಲಿ ಒಳ್ಳೆ ಒಂದು ರಿಸಲ್ಟ್ ನ ಎಕ್ಸ್ಪೆಕ್ಟೇಷನ್ಸ್ ಇರಬಹುದು. ಬಟ್ ಸ್ಟಿಲ್ ಈಗ ಸ್ಟಾಕ್ ಓವರ್ ವ್ಯಾಲ್ಯೂಡ್ ಆಗಿ ಟ್ರೇಡ್ ಆಗ್ತಾ ಇದೆ. ಆದ್ರಿಂದ ಒಂದು ಪ್ರಾಫಿಟ್ ಬುಕಿಂಗ್ ಬರುವಂತ ಎಲ್ಲ ಚಾನ್ಸಸ್ಗಳು ಕೂಡ ಇರುತ್ತೆ. IEX ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಸೊ ಈ ರೀತಿಯ ಒಂದು ಕರೆಕ್ಷನ್ 2 ತಿಂಗಳ ಮುಂಚೆ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಮಾರ್ಕೆಟ್ ಕಪ್ಲಿಂಗ್ ನ ನ್ಯೂಸ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಸೊ CERC ಮಾರ್ಕೆಟ್ ಕಪ್ಲಿಂಗ್ ನ ಸಾಫ್ಟ್ವೇರ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಹೇಳಿದರೆ 2 ತಿಂಗಳ ಒಳಗಾಗಿ ಈ ಒಂದು ಸಾಫ್ಟ್ವೇರ್ ಬಿಲ್ಡ್ ಆಗುತ್ತೆ. ಅದಾದ್ಮೇಲೆ ಮಾರ್ಕೆಟ್ ಕಪ್ಲಿಂಗ್ ನ ಮೂಲಕ ಪವರ್ ಎಕ್ಸ್ಚೇಂಜ್ ನಲ್ಲಿ ಟ್ರೇಡಿಂಗ್ ಗಳು ಆಗುತ್ತೆ. IEX ಒಂದು ಎನರ್ಜಿ ಟ್ರೇಡಿಂಗ್ ಎಕ್ಸ್ಚೇಂಜ್ ಆಗಿದ್ದು ಸೊ ಡಿಮ್ಯಾಂಡ್ ಯಾವ ರೀತಿಯಲ್ಲಿ ಇರುತ್ತೆ ಆ ರೀತಿಯಲ್ಲಿ ಬಿಡ್ಡಿಂಗ್ ನ ಮೂಲಕ ಅವರು ಎಲೆಕ್ಟ್ರಿಸಿಟಿಯ ಟ್ರೇಡಿಂಗ್ ಅನ್ನ ಮಾಡ್ತಿದ್ರು. ಅದರಿಂದ ಹೆಚ್ಚಿನ ಒಂದು ಮಾರ್ಜಿನ್ಸ್ ಅನ್ನ IEX ಪ್ರೊಟೆಕ್ಟ್ ಮಾಡ್ತಿದ್ರು. ಈ ಒಂದು ಮಾರ್ಕೆಟ್ ಕಪ್ಲಿಂಗ್ ಮಾರ್ಕೆಟ್ ನಲ್ಲಿ ಲಾಂಚ್ ಆದ್ಮೇಲೆ ಸೊ ಒಂದು ಯೂನಿಫಾರ್ಮ್ ಮಾರ್ಕೆಟ್ ಪ್ರೈಸ್ ಫಿಕ್ಸ್ ಆಗುತ್ತೆ. ಆ ಒಂದು ಪ್ರೈಸ್ ನಲ್ಲೇ ಟ್ರೇಡಿಂಗ್ ಆಗುತ್ತೆ. ಇದರಿಂದ IEX ನ ಮಾರ್ಜಿನ್ಸ್ ನ ಮೇಲೆ ವಾಲ್ಯೂಮ್ ನ ಮೇಲೆ ಇಂಪ್ಯಾಕ್ಟ್ ಬರುವಂತ ಚಾನ್ಸಸ್ ಇದೆ. ಆ ಒಂದು ರೀಸನ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಕೆನರಾ ಬ್ಯಾಂಕ್ನಲ್ಲಿ ಇವತ್ತು 7% ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಬೋರ್ಡ್ ಈ ಒಂದು ಸ್ಟಾಕ್ ಅನ್ನ ಸ್ಪ್ಲಿಟ್ ಮಾಡಬೇಕು ಅನ್ನುವಂಥ ಡಿಸಿಷನ್ಸ್ಗಳನ್ನು ತಗೋತಿದ್ದಾರೆ. ಫೆಬ್ರವರಿ 26ಕ್ಕೆ ಇವರ ಬೋರ್ಡ್ ಮೀಟಿಂಗ್ ಇರುತ್ತೆ. ಈ ಒಂದು ಬೋರ್ಡ್ ಮೀಟಿಂಗ್ನಲ್ಲಿ ಸ್ಟಾಕ್ ಸ್ಪ್ಲಿಟ್ನ ಡಿಸಿಷನ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈಗ ಕೆನರಾ ಬ್ಯಾಂಕ್ನ ಫೇಸ್ ವ್ಯಾಲ್ಯೂ ಏನಿದೆ ಅದು 10 ರೂಪಾಯಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ನೋಡಬೇಕಾಗುತ್ತೆ ಯಾವ ಒಂದು ರೇಷಿಯೋನಲ್ಲಿ ಸ್ಪ್ಲಿಟ್ ಅನ್ನ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡ್ತಾರೆ ಅಂತ. ಈ ಒಂದು ಸ್ಟಾಕ್ ತುಂಬಾನೇ ವಾಲಟೈಲ್ ಆಗಿ ಟ್ರೇಡ್ ಆಗ್ತಿತ್ತು. ಬಟ್ ಕೋವಿಡ್ನ ನಂತರ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ರಿಕವರಿ ನಮಗೆ ನೋಡೋದಕ್ಕೆ ಸಿಕ್ಕಿದೆ. 60-70 ಅರೌಂಡಲ್ಲಿ ಕೆನರಾ ಬ್ಯಾಂಕ್ ಟ್ರೇಡ್ ಆಗ್ತಿತ್ತು. ಆ ಒಂದು ಲೆವೆಲ್ನಿಂದ ಈಗ ಸೊ 600 ಲೆವೆಲ್ಗೆ ಈಗ ಕೆನರಾ ಬ್ಯಾಂಕ್ ಹೋಗಿದೆ. ಸೊ ಕೇವಲ ಕೆನರಾ ಬ್ಯಾಂಕ್ ಅಂತಲ್ಲ, SBI ಆಗಿರ್ಬೋದು, PNB ಆಗಿರ್ಬೋದು, ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು, ಎಲ್ಲ PSU ಸೆಕ್ಟರ್ನ ಬ್ಯಾಂಕ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಗ್ತದೆ. ಇದಕ್ಕೆ ಗೌರ್ಮೆಂಟ್ನ ಒಂದು ಸ್ಟ್ರಾಂಗ್ ಪುಷ್ ಕೂಡ ಕಾರಣ ಆಗಿರುತ್ತೆ. ಸೊ ಈ ಒಂದು ಸ್ಟಾಕ್ ಸ್ಪ್ಲಿಟ್ ಆದರೆ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ಗಳಿಗೆ ಇನ್ನಷ್ಟು ಪಾಸಿಟಿವ್ ಆಗುತ್ತೆ. ಅಟ್ಲೀಸ್ಟ್ 5ರ ಫೇಸ್ ವ್ಯಾಲ್ಯೂನ ಕೆನರಾ ಬ್ಯಾಂಕ್ ಮೇಂಟೈನ್ ಮಾಡಿದ್ರೆ ಸ್ಟಾಕ್ನ ಪ್ರೈಸ್ ಕೂಡ ನಮಗೆ 260-270 ಲೆವೆಲಲ್ಲಿ ನೋಡೋದಕ್ಕೆ ಸಿಗುತ್ತೆ. ಆಗ ಇನ್ನಷ್ಟು ಲಿಕ್ವಿಡಿಟಿ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇದೆ. ಈಗ ಸ್ಟಾಕನ್ನು ಬೈ ಮಾಡಿ ಇದರ ಅಡ್ವಾಂಟೇಜನ್ನು ತಗೋಬೋದಂದ್ರೆ ಈ ಒಂದು ಲೆವೆಲ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಇನ್ನಷ್ಟು ಜಂಪ್ ಇದ್ರೆ ಅದು ಅಡ್ವಾಂಟೇಜ್ ಆಗುತ್ತೆ. ಅಕಸ್ಮಾತ್ ಪ್ರೈಸ್ ಈ ಲೆವೆಲ್ನಿಂದ ಕರೆಕ್ಟ್ ಆದರೆ ಯಾವುದೇ ರೀತಿಯ ಒಂದು ಅಡ್ವಾಂಟೇಜನ್ನು ಸ್ಪ್ಲಿಟ್ನಿಂದ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ.
ಟ್ಯಾಕ್ಸ್ ಡಿಮಾಂಡ್ನ ನ್ಯೂಸ್ನಿಂದ ಡೆಲ್ಟಾ ಕಾರ್ಪ್ ಸ್ಟಾಕ್ ಪ್ರೈಸ್ನಲ್ಲಿ ಬಹಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಈಗ ಡೆಲ್ಟಾ ಕಾರ್ಪ್ ಮತ್ತೆ ರಿಕವರ್ ಆಗ್ತದೆ. ಇವತ್ತು 10% ಜಂಪ್ ಡೆಲ್ಟಾ ಕಾರ್ಪಲ್ಲಿ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಟ್ಯಾಕ್ಸ್ ಡಿಮಾಂಡ್ ಏನಿತ್ತು ಆ ಒಂದು ಡಿಮಾಂಡ್ನ ಮೇಲೆ ಸ್ವಲ್ಪ ರಿಲೀಫ್ ಆನ್ಲೈನ್ ಗೇಮಿಂಗ್ ಫರ್ಮ್ಗಳಿಗೆ ಸಿಗ್ಬೋದು ಅನ್ನುವಂಥ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ. ಡೆಲ್ಟಾ ಕಾರ್ಪ್ಗೆ 23,000 ಕೋಟಿಯ GST ನೋಟಿಸ್ ಬಂದಿತ್ತು. ಸೊ ಅದರಲ್ಲಿ 6,300 ಕೋಟಿಯಷ್ಟು ಟ್ಯಾಕ್ಸ್ ಇವರ ಡೆಲ್ಟಾ ಟೆಕ್ ಗೇಮಿಂಗ್ ಪ್ಲಾಟ್ಫಾರ್ಮ್ಗೆ ಬಂದಿರುವಂಥ ಒಂದು ಟ್ಯಾಕ್ಸ್ ನೋಟಿಸ್ ಆಗಿರುತ್ತೆ. ಇದರಲ್ಲಿ ಸ್ವಲ್ಪ ರಿಲೀಫ್ ಡೆಲ್ಟಾ ಕಾರ್ಪ್ಗೆ ಸಿಗುವಂಥ ಚಾನ್ಸಸ್ ಇದೆ. ಆ ಒಂದು ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಈ ಮುಂಚೆ ಅವರೇನು ಪ್ರಾಫಿಟ್ಸ್ಗಳನ್ನು ಮಾಡ್ತಿದ್ರು ಅದರ ಮೇಲೆ GST ಅಪ್ಲಿಕೇಬಲ್ ಆಗ್ತಿತ್ತು. ಬಟ್ ಈಗ ಕೆಸಿನೋಗಳಲ್ಲಿ ಅಥವಾ ಗೇಮಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ಚಿಪ್ಸ್ಗಳನ್ನು ಕಸ್ಟಮರ್ಸ್ ಏನು ಬೈ ಮಾಡ್ಕೋತಾರೆ ಆ ಚಿಪ್ ವ್ಯಾಲ್ಯೂ ಮೇಲೆ GST ಅಪ್ಲಿಕೇಬಲ್ ಆಗುತ್ತೆ. ಅಂದರೆ ₹100 ಇನ್ವೆಸ್ಟ್ಮೆಂಟನ್ನು ಚಿಪ್ನ ಮೇಲೆ ಯಾರಾದರೂ ಮಾಡಿದ್ರೆ ಅದಕ್ಕೆ ಡೆಲ್ಟಾ ಕಾರ್ಪ್ ₹28 ಟ್ಯಾಕ್ಸನ್ನು ಪೇ ಮಾಡಬೇಕಾಗಿದೆ. ಹಾಗೆ ಈ ಆನ್ಲೈನ್ ಗೇಮಿಂಗ್ ಫರ್ಮ್ಗಳಿಗೆ 28% GST ಅಪ್ಲಿಕೇಬಲ್ ಆಗುತ್ತೆ. ಆ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಬಹಳಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ಇವರು ಬೇರೆ ವರ್ಟಿಕಲ್ಗೆ ಕೂಡ ಜಂಪ್ ಆಗ್ತಿದ್ದಾರೆ. ಸೊ ರೀಸೆಂಟಾಗಿ ಡೆಲ್ಟಾ ಕಾರ್ಪ್ ರಿಯಾಲಿಟಿ ಸೆಗ್ಮೆಂಟ್ಗೆ ಕೂಡ ಎಂಟ್ರಿಯನ್ನು ತಗೊಂಡಿತ್ತು. ಸೊ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇದು ಜಸ್ಟ್ ಒಂದು ಸ್ಮಾಲ್ ರಿಲೀಫ್ ಆಗಿರುತ್ತೆ. ಇನ್ನೂ ಕೂಡ ಅವರು ಬಹಳಷ್ಟು ಟ್ಯಾಕ್ಸ್ ಅನ್ನು ಪೇ ಮಾಡಬೇಕಾಗಿದೆ. ಆದ್ರಿಂದ ಈ ರೀತಿಯ ಸ್ಟಾಕ್ಗಳಲ್ಲಿ ನೀವು ಎಂಟ್ರಿಯನ್ನು ಕೊಡುವಾಗ ಸ್ವಲ್ಪ ಯೋಚನೆ ಮಾಡಿ ಎಂಟರ್ ಆಗಬೇಕಾಗತ್ತೆ. IPOಗಳ ವಿಚಾರಕ್ಕೆ ಬಂದಾಗ ದ ಪಾರ್ಕ್ ಹೋಟೆಲ್ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ರಿಟೇಲ್ ಕ್ಯಾಟಗರಿ 32 ಟೈಮ್ ಸಬ್ಸ್ಕ್ರೈಬ್ ಆಯಿತು. NIA ಕ್ಯಾಟಗರಿ 56 ಟೈಮ್ ಸಬ್ಸ್ಕ್ರೈಬ್ ಆಗಿದ್ರೆ QIB ಕ್ಯಾಟಗರಿಯಲ್ಲಿ 80 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ನೆನ್ನೆಗೆ ಕಂಪೇರ್ ಮಾಡಿದಾಗ ಪ್ರೀಮಿಯಂ ಇವತ್ತು ಸ್ವಲ್ಪ ರಿಕವರ್ ಆಗಿದೆ. ₹42 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 25%ಗೂ ಹೆಚ್ಚಿನ ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ಸ್ ಇವತ್ತು ಇರುತ್ತೆ. ಸೊ ಟೆಲಿಗ್ರಾಮಲ್ಲಿ ಕೂಡ ನಾನು ಅಪ್ಡೇಟ್ ಮಾಡಿದ್ದೆ ಒಂದು ಲಾಟ್ಗೆ ನಾನು ಅಪ್ಲೈ ಮಾಡ್ತಿದ್ದೀನಿ ಅಂತ. ಆ ರೀತಿಯಲ್ಲಿ ಒಂದೇ ಒಂದು ಅಕೌಂಟ್ನಿಂದ ಒಂದು ಲಾಟ್ಗೆ ಅಪ್ಲಿಕೇಶನನ್ನು ಹಾಕಿದ್ದೀನಿ. ಸೊ ಅಲಾಟ್ಮೆಂಟ್ ಚಾನ್ಸಸ್ ಸ್ವಲ್ಪ ಕಡಿಮೆನೇ ಇರುತ್ತೆ. ರಿಟೇಲ್ ಕ್ಯಾಟಗರಿ 32 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಹಾಗೆಯೇ RP ಟೆಕ್ನ ಮೊದಲನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ರಿಟೇಲ್ ಕ್ಯಾಟಗರಿ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗಿದ್ದು 1.5 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. NIA ಕ್ಯಾಟಗರಿ 2 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ ಇನ್ನೂ ಕೂಡ ಹೆಚ್ಚಿನ ಅಪ್ಲಿಕೇಶನ್ಸ್ ಬಂದಿಲ್ಲ. ಟೋಟಲ್ ಆಗಿ ಇಶ್ಯೂ 1.16 ಟೈಮ್ ಸಬ್ಸ್ಕ್ರೈಬ್ ಆಗೋದು ಕಾಣಿಸ್ತದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿದೆ. 80 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಸೊ 25% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಕೊನೆ ದಿನ ಇದೇ ರೀತಿಯ ಪ್ರೀಮಿಯಂ ಕಂಟಿನ್ಯೂ ಆದರೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತೆ. ಹಾಗೆಯೇ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನ ಮೊದಲನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ರಿಟೇಲ್ ಕ್ಯಾಟಗರಿ 1.26 ಟೈಮ್ ಸಬ್ಸ್ಕ್ರೈಬ್ ಆಗಿದ್ರೆ NIA ಕ್ಯಾಟಗರಿ 1.28 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ ಕೂಡ ಸ್ವಲ್ಪ ಅಪ್ಲಿಕೇಶನ್ಸ್ಗಳು ಬಂದಿದೆ. ಟೋಟಲ್ ಆಗಿ ಇಶ್ಯೂ ಈಗ 1 ಟೈಮ್ ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತದೆ. ಅಂದರೆ ಮೊದಲನೇ ದಿನನೇ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಸಬ್ಸ್ಕ್ರೈಬ್ ಆಗಿದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ₹51 ನೋಡೋದಕ್ಕೆ ಸಿಗ್ತದೆ. 10ರಿಂದ 12% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ₹70ರಿಂದ ₹80 ಪ್ರೀಮಿಯಂ ಫೆಬ್ರವರಿ 9ಕ್ಕೆ ನೋಡೋದಕ್ಕೆ ಸಿಕ್ಕಿದ್ರೆ ಆಗ ಲಿಸ್ಟಿಂಗ್ ಇನ್ಗಳಿಗೋಸ್ಕರ ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತೆ. ಹಾಗೆಯೇ ಕ್ಯಾಪಿಟಲ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನ IPO ಕೂಡ ಇವತ್ತೇ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಈ ಒಂದು IPO ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗಲಿಲ್ಲ. ಪ್ರೀಮಿಯಂ ಬಹಳಷ್ಟು ಕಡಿಮೆ ಕಾಣಿಸ್ತದೆ. ₹44 ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿದ್ದು 10% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ರಿಟೇಲ್ ಕ್ಯಾಟಗರಿ 0.7 ಟೈಮ್ ಸಬ್ಸ್ಕ್ರೈಬ್ ಆಗಿದ್ರೆ NIA ಕ್ಯಾಟಗರಿ 0.4 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ ಕೂಡ 0.3 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಟೋಟಲ್ ಆಗಿ ಇಶ್ಯೂ 0.5 ಟೈಮ್ ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತದೆ. ಈ 3 IPOಗಳು ಫೆಬ್ರವರಿ 9ಕ್ಕೆ ಎಂಡ್ ಆಗುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ನೀವು ಕೊನೆ ದಿನ 12 ಗಂಟೆಗೆ ಅಬ್ಸರ್ವ್ ಮಾಡಬಹುದಾಗುತ್ತೆ. ಸೊ ಅಕಸ್ಮಾತ್ ನಿಮಗೆ ಲಿಸ್ಟಿಂಗ್ ಗೇನ್ಸ್ 25% ಮೇಲೆ ನೋಡೋದಕ್ಕೆ ಸಿಕ್ತಿದ್ರೆ ಆಗ ನೀವು ಅಪ್ಲಿಕೇಶನ್ಸ್ಗಳನ್ನು ಹಾಕ್ಬೋದಾಗುತ್ತೆ. ಟಾಟಾ ಗ್ರೂಪ್ನ ಕಂಪನಿ ಟ್ರೆಂಡ್ನಲ್ಲಿ ಇವತ್ತು 20% ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಇವರ Q3 ರಿಸಲ್ಟ್ ಆಗಿರುತ್ತೆ. ಪ್ರಾಫಿಟ್ನಲ್ಲಿ ಒಳ್ಳೆ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಇವರ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 39% ಇನ್ಕ್ರೀಸ್ ಆಗಿದೆ. 370 ಕೋಟಿ ಪ್ರಾಫಿಟ್ಸನ್ನು ಟ್ರೆಂಡ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಡಿಸೆಂಬರ್ 2022ರಲ್ಲಿ ಇವರ ಟೋಟಲ್ ಪ್ರಾಫಿಟ್ 155 ಕೋಟಿ ಇತ್ತು. ಹಾಗೆ ರೆವೆನ್ಯೂನಲ್ಲಿ ಕೂಡ ನಮಗೆ 51% ಜಂಪ್ ನೋಡೋದಕ್ಕೆ ಸಿಗ್ತದೆ. ಎಬಿಟಾ ಕೂಡ ಗ್ರೋ ಆಗಿದೆ. ಒಳ್ಳೆ ಒಂದು ರಿಸಲ್ಟನ್ನು ಟ್ರೆಂಡ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಟ್ರೆಂಟ್ ಒಂದು ಸ್ಟ್ರಾಂಗ್ ಬ್ರ್ಯಾಂಡ್ ಪೋರ್ಟ್ಫೋಲಿಯೋ ಹೊಂದಿರುವಂಥ ಕಂಪನಿ ಆಗಿರುತ್ತೆ. 227 ವೆಸ್ಟ್ ಸೈಡ್, 460 ಝೂಡಿಯೋ, 28 ಟ್ರೆಂಟ್ ಶೋರೂಮ್ಗಳನ್ನು ಟ್ರೆಂಟ್ ಹೊಂದಿದ್ದಾರೆ. ಹಾಗೆ ಈ ಒಂದು ಕ್ವಾರ್ಟರ್ನಲ್ಲಿ 50 ಜೂಡಿಯೋ ಸ್ಟೋರ್ಸ್ಗಳನ್ನು ಅವರು ಆ್ಯಡ್ ಮಾಡಿದ್ದಾರೆ. ಹಾಗೆ 5 ವೆಸ್ಟ್ ಸೈಡ್ ಸ್ಟೋರ್ಸ್ಗಳು ಕೂಡ ಆ್ಯಡ್ ಆಗ್ತಿರೋದು ಕಾಣಿಸ್ತದೆ. 36 ಸಿಟಿಗಳಲ್ಲಿ ಇವರ ಪ್ರೆಸೆನ್ಸ್ ಇದೆ. ಈ ಒಂದು ಕ್ವಾರ್ಟರ್ನಲ್ಲಿ ಹೊಸದಾಗಿ 13 ಸಿಟಿಗಳಲ್ಲಿ ಇವರು ಸ್ಟೋರ್ಗಳನ್ನು ಓಪನ್ ಮಾಡಿದ್ದಾರೆ. ಝೂಡಿಯೋ ಬ್ರ್ಯಾಂಡ್ನಲ್ಲಿ ಬಹಳಷ್ಟು ಡಿಮ್ಯಾಂಡ್ ಝೂಡಿಯೋ ಬ್ರ್ಯಾಂಡ್ಗೆ ಬಹಳಷ್ಟು ಡಿಮ್ಯಾಂಡ್ ಇದೆ. ಮಿಡ್ ಲೆವೆಲ್ ಸೆಗ್ಮೆಂಟ್ನಲ್ಲಿ ಒಳ್ಳೆ ಬ್ರ್ಯಾಂಡೆಡ್ ಅಪರಲ್ಸ್ಗಳನ್ನು ಟ್ರೆಂಟ್ ಈ ಒಂದು ಸ್ಟೋರ್ನಲ್ಲಿ ಸೆಲ್ ಮಾಡ್ತಾರೆ.
ಸೊ ಕಂಟಿನ್ಯೂಸ್ 3 ಲೋವರ್ ಸರ್ಕ್ಯೂಟ್ಗಳ ನಂತರ ಪೇಟಿಎಂನಲ್ಲಿ ಇವತ್ತು ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿದೆ. 10% ಅಪ್ಪರ್ ಸರ್ಕ್ಯೂಟ್ನೊಂದಿಗೆ ಪೇಟಿಎಂ ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ಇಲ್ಲಿ ಯಾವುದೇ ರೀತಿಯ ಒಂದು ಸ್ಟ್ರಾಂಗ್ ರೀಸನ್ಸ್ ಇಲ್ಲ. ವಿಜಯ್ ಶೇಖರ್ ಶರ್ಮಾ ಅವರು ಫಿನಾನ್ಸ್ ಮಿನಿಸ್ಟರ್ ಹಾಗೆ RBIನ ಅಪ್ರೋಚ್ ಮಾಡಿದ್ದಾರೆ. ಬಟ್ ಯಾವುದೇ ರೀತಿಯ ರೆಸೊಲ್ಯೂಷನ್ಸ್ ಇನ್ನೂ ಕೂಡ RBIನ ಕಡೆಯಿಂದ ಬಂದಿಲ್ಲ. ಏನು ರೆಸ್ಟ್ರಿಕ್ಷನ್ಸ್ ಇತ್ತು ಆ ರೆಸ್ಟ್ರಿಕ್ಷನ್ ಕಂಟಿನ್ಯೂ ಆಗ್ತಿದೆ. ಬಟ್ ಮ್ಯೂಚುವಲ್ ಫಂಡ್ ಹೌಸ್ಗಳು FIIಸ್ಗಳು ಲೋವರ್ ಲೆವೆಲ್ನಲ್ಲಿ ಪೇಟಿಎಂ ಅನ್ನು ಅಕ್ವೈರ್ ಮಾಡ್ಕೊಳ್ತಿದ್ದಾರೆ. ಪೇಟಿಎಂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಕೊಡ್ಬೋದು ಅಂತ ಅವರ ಒಂದು ಅನಿಸಿಕೆ ಆಗಿರುತ್ತೆ. ಬಟ್ ರಿಟೇಲ್ ಇನ್ವೆಸ್ಟರ್ಸ್ಗಳು ಹೈಯರ್ ಲೆವೆಲ್ನಲ್ಲಿ ಬೈ ಮಾಡಿಕೊಂಡು ಲೋವರ್ ಸರ್ಕ್ಯೂಟ್ ಎಂಡ್ ಆಗಿದ ತಕ್ಷಣ ಲಾಸ್ ಅನ್ನು ಬುಕ್ ಮಾಡ್ಕೊಂಡಿರ್ತಾರೆ. ಅಕಸ್ಮಾತ್ RBI ಏನಾದರೂ ರೆಸ್ಟ್ರಿಕ್ಷನ್ಸ್ ಅನ್ನು ಲಿಫ್ಟ್ ಮಾಡಿದ್ರೆ ಆಗ ಸ್ಟಾಕ್ ಪ್ರೈಸ್ನಲ್ಲಿ ಇನ್ನಷ್ಟು ಜಂಪ್ ಬರುವಂಥ ಚಾನ್ಸಸ್ ಇದೆ. ಲೋವರ್ ಲೆವೆಲ್ನಲ್ಲಿ ಬೈಯಿಂಗ್ ಎಂಡ್ ಆದಮೇಲೆ ಮತ್ತೆ ಒಂದು ಸೆಲ್ಲಿಂಗ್ ಪ್ರೆಷರ್ ಬರುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಪೇಟಿಎಂ ಯಾವುದಾದ್ರೂ ಒಂದು ರೆಸೊಲ್ಯೂಷನ್ ಅನ್ನು ಪಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಅಥವಾ ಬೇರೆ ರೀತಿಯಲ್ಲಿ ತಮ್ಮ ಬಿಸ್ನೆಸ್ ಅನ್ನು ಕಂಟಿನ್ಯೂ ಮಾಡುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಬಟ್ ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಆಗಿರ್ಬೋದು ನಾವು ಸ್ವಲ್ಪ ಟೈಮನ್ನು ಕೊಡಬೇಕಾಗುತ್ತೆ. ಹಾಗೆ ಇವರ ಎಬಿಟಾ ಮಾರ್ಜಿನ್ಸ್ನ ಮೇಲೆ ಖಂಡಿತವಾಗ್ಲೂ ಇಂಪ್ಯಾಕ್ಟ್ ಬಂದೇ ಬರುತ್ತೆ. ಮುಂದಿನ ಕ್ವಾರ್ಟರ್ಗಳಲ್ಲಿ ರಿಸಲ್ಟ್ನಲ್ಲಿ ಕೂಡ ಭಾಳಷ್ಟು ಪ್ರೆಷರ್ ಇರುತ್ತೆ. ಸೊ ಎಲ್ಲ ಫ್ಯಾಕ್ಟರ್ಗಳನ್ನು ಗಮನದಲ್ಲಿ ಇಟ್ಕೊಂಡು ಎಂಟ್ರಿ ಅಥವಾ ಎಕ್ಸಿಟ್ನ ಬಗ್ಗೆ ನೀವು ಯೋಚನೆ ಮಾಡ್ಬೋದಾಗುತ್ತೆ. ನವೀನ್ ಫ್ಲೋರಿನ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 5% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಅವರ Q3 ರಿಸಲ್ಟ್ ಆಗಿರುತ್ತೆ. ಪ್ರಾಫಿಟ್ನಲ್ಲಿ ಇಯರ್ ಆನ್ ಇಯರ್ ನಮಗೆ 26% ಫಾಲ್ ನೋಡೋದಕ್ಕೆ ಸಿಗ್ತದೆ. ಹಾಗೆಯೇ ರೆವೆನ್ಯೂ ಕೂಡ 11% ಫಾಲ್ ಆಗಿದೆ. ಸೊ ಕೆಮಿಕಲ್ ಸೆಕ್ಟರ್ನ ವೀಕ್ ಪರ್ಫಾರ್ಮೆನ್ಸ್ ನಮಗೆ ಕಂಟಿನ್ಯೂ ಆಗ್ತಿರೋದು ಕಾಣಿಸ್ತದೆ. ಬಟ್ ಲಾಂಗ್ ಟರ್ಮ್ನಲ್ಲಿ ಈ ಸ್ಟಾಕ್ಗಳು ಒಳ್ಳೆ ಒಂದು ಬೌನ್ಸ್ ಬ್ಯಾಕ್ ಅನ್ನು ಕೊಡುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಇರುತ್ತೆ. ಜೆಫ್ರೀಸ್ ಹೋಲ್ಡ್ ರೇಟಿಂಗ್ ಅನ್ನು ಕೊಟ್ಟಿದ್ದು 2950 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಹಾಗೆಯೇ ಡ್ಯಾಮ್ ಕ್ಯಾಪಿಟಲ್ 3145 ಟಾರ್ಗೆಟ್ ಪ್ರೈಸ್ ಅನ್ನು ನವೀನ್ ಫ್ಲೋರಿನ್ಗೆ ಕೊಡ್ತಾ ಇದ್ದಾರೆ. ಇದು 1 ವರ್ಷದ ಟಾರ್ಗೆಟ್ ಆಗಿರುತ್ತೆ. ಹಾಗೆ ನವೀನ್ ಫ್ಲೋರಿನ್, ದೀಪಕ್ ನೈಟ್ರೇಟ್, SRF, ಆಲ್ಕೈಲ್ ಅಮೈನ್, ಆರ್ಥ್ ಇಂಡಸ್ಟ್ರೀಸ್ ಈ ರೀತಿಯ ಸ್ಟಾಕ್ಗಳಲ್ಲಿ ವೀಕ್ನೆಸ್ ಇದ್ರೆ ಲಾಂಗ್ ಟರ್ಮ್ಗೆ ನೀವು ಕೆಮಿಕಲ್ ಸ್ಟಾಕ್ ಅನ್ನು ಆಡ್ ಮಾಡಬೇಕು ಅಂತ ಇದ್ರೆ ಯಾವುದಾದ್ರೂ ಒಂದು ಸ್ಟಾಕ್ ಅನ್ನು ಲೋವರ್ ಲೆವೆಲ್ಗಳಲ್ಲಿ ಡಿಪ್ಪಲ್ಲಿ ಬೈ ಮಾಡ್ಕೊಳ್ತಾ ಹೋಗ್ಬೋದಾಗುತ್ತೆ. 5 ರಿಂದ 10 ವರ್ಷದ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ಇದ್ರೆ ಕೆಮಿಕಲ್ ಸ್ಟಾಕ್ಗಳು ನಿಮ್ಮ ಪೋರ್ಟ್ಫೋಲಿಯೋಗೆ ಒಳ್ಳೆ ಒಂದು ವ್ಯಾಲ್ಯೂ ಅಡಿಷನ್ ಆಗುತ್ತೆ. ಹಾಗೆ ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIಸ್ ಕಡೆಯಿಂದ ಮತ್ತೆ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ. 1691 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIಸ್ ಕಡೆಯಿಂದ ಬಂದಿದೆ. DIIs ನೆಟ್ ಬೈಯರ್ಸ್ ಆಗಿದ್ದಾರೆ. 327 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ಬಂದಿದೆ. ಮ್ಯಾನ್ಕೈಂಡ್ ಫಾರ್ಮಾದ ಪ್ರಮೋಟರ್ಸ್ಗಳು ತಮ್ಮ ಸ್ಟೇಕನ್ನು ಸ್ವಲ್ಪ ಸೆಲ್ ಮಾಡಬೇಕು ಅಂತ ಇದ್ದಾರೆ. ಇದಕ್ಕೆ ಸೆಬಿಯ ಗೈಡ್ಲೈನ್ ಕಾರಣ ಆಗಿದೆ. ಮ್ಯಾನ್ಕೈಂಡ್ ಫಾರ್ಮಾ ರೀಸೆಂಟಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿತ್ತು. ಮ್ಯಾನ್ಕೈಂಡ್ ಫಾರ್ಮಾದಲ್ಲಿ ಈಗ ಪ್ರಮೋಟರ್ ಹೋಲ್ಡಿಂಗ್ 76.5% ನೋಡೋದಕ್ಕೆ ಸಿಗುತ್ತೆ. ಸೆಬಿಯ ಒಂದು ರೂಲ್ನ ಪ್ರಕಾರ 3 ವರ್ಷದ ಒಳಗಾಗಿ ಯಾವುದೇ ಒಂದು ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಮೇಲೆ ಅದರಲ್ಲಿ 25% ಪಬ್ಲಿಕ್ ಹೋಲ್ಡಿಂಗ್ ಇರಬೇಕಾಗುತ್ತೆ. ಅಂದರೆ DIIs, FIIs, ರಿಟೇಲ್ 25% ಹೋಲ್ಡಿಂಗನ್ನು ಹೊಂದಿರಬೇಕಾಗುತ್ತೆ. ಹಾಗೆ ಪ್ರಮೋಟರ್ ಹೋಲ್ಡಿಂಗ್ 75% ಕೆಳಗಡೆ ಇರಬೇಕಾಗುತ್ತೆ. ಸೊ ಆ ಒಂದು ರೀಸನ್ನಿಂದ ಪ್ರಮೋಟರ್ಸ್ಗಳು ಈಗಲೇ ತಮ್ಮ ಸ್ಟೇಕನ್ನು ಸೆಲ್ ಮಾಡುವಂಥ ಪ್ಲಾನ್ಸನ್ನು ಮಾಡ್ತಿದ್ದಾರೆ. ಯಾಕೆಂದರೆ ಸ್ಟಾಕ್ ಪ್ರೈಸ್ ಭಾಳಷ್ಟು ಗೇನ್ ಆಗಿದೆ. ಸೊ 1.62% ಸ್ಟೇಕನ್ನು ಪ್ರಮೋಟರ್ಸ್ಗಳು ಇಲ್ಲಿ ಸೆಲ್ ಮಾಡ್ತಾ ಇದ್ದಾರೆ. ಈ ಒಂದು ಸೆಲ್ಲಿಂಗ್ ಏನಿದೆ ಬ್ಲಾಕ್ ಡೀಲ್ನ ಮೂಲಕ ಬರುತ್ತೆ. 2050 ಪ್ರೈಸ್ನಲ್ಲಿ ಪ್ರಮೋಟರ್ಸ್ಗಳು ಈ ಸ್ಟೇಕನ್ನು ಸೆಲ್ ಮಾಡ್ತಿದ್ದಾರೆ. ಈ ಸ್ಟೇಕನ್ನು ಬೈ ಮಾಡ್ಕೊಳ್ಳೋದಕ್ಕೆ ಆಲ್ರೆಡಿ ಇನ್ವೆಸ್ಟರ್ಸ್ ಇರ್ತಾರೆ. ಅವರು ಬ್ಲಾಕ್ ಡೀಲ್ನಲ್ಲಿ ಈ ಶೇರ್ಸ್ಗಳನ್ನು ಬೈ ಮಾಡ್ಕೊಳ್ತಾರೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.